ಬಂಡೀಪುರದ ರೆಸಾರ್ಟ್ನಿಂದ ಕಣ್ಮರೆಯಾಗಿರುವ ನಿಶಾಂತ್ ಕುಟುಂಬದ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಈ ಕುಟುಂಬದ ವಿರುದ್ಧ ಶಿವಮೊಗ್ಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿತ್ತು. ಬೆಂಗಳೂರು ಮೂಲದ ಸಿಜೆ ನಿಶಾಂತ್ ಮತ್ತು ಅವರ ಪತ್ನಿ ಚಂದನಾ ವಿರುದ್ಧ ಈ ಹಿಂದೆ ಶಿವಮೊಗ್ಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿತ್ತು. ಫೆಬ್ರವರಿ 2ರಂದು ಈ ಕೇಸ್ ಬುಕ್ ಆಗಿದೆ. ರಿಪ್ಪನ್ಪೇಟೆಯ ಮಹಿಳೆ ಮತ್ತು ಹೊಸನಗರದ ಮಹಿಳೆಯೋರ್ವರಿಗೆ ವಂಚನೆ ಮಾಡಿದ್ದಾರೆ ಅಂತ ದೂರು ನೀಡಲಾಗಿತ್ತು. ರಿಪ್ಪನ್ಪೇಟೆಯ ಶ್ವೇತಾ ಎಂಬುವರು ಈ ದೂರು ಕೊಟ್ಟಿದ್ರು. ಮೆಟ್ರೋ ಮನೆಯಲ್ಲಿ ವಿವರ ಹಾಕಿದಾಗ ಆಗ ಬೆಂಗಳೂರಿನ ಸಿಜೆ ನಿಶಾಂತ್ ಪರಿಚಯ ಆಗಿತ್ತು. 9 ವರ್ಷಗಳ ಹಿಂದೆ ಚಂದನಾ ಎಂಬುವರಿಗೆ ಮದುವೆಯಾಗಿದ್ದು ವಿಚ್ಛೇದಿತನಾಗಿದ್ದೇನೆ ಅಂತ ಹೇಳಿ ದಾಖಲೆಗಳನ್ನು ತೋರಿಸು ಬೆಂಗಳೂರು ಮಹಾನಗರ ಪಾಲಿಕೆ ಗುಮಾಸ್ತನಾಗಿ ಕೆಲಸ ಮಾಡ್ತಿರೋ ಬಗ್ಗೆ ಹೇಳಿಕೊಂಡಿದ್ರು. ತಮ್ಮ ಮೆಚ್ಚುಗೆಯನ್ನು ತಿಳಿಸಿ 2022ರ ಡಿಸೆಂಬರ್ 8ರಂದು ಕಡೂರು ತಾಲೂಕಿನ ತರುವನಹಳ್ಳಿ ಕಾಲಭೈರವೇಶ್ವರ ದೇವಾಲಯದಲ್ಲಿ ಸ್ನೇಹಿತರ ಸಮಕ್ಷಮದಲ್ಲಿ ವಿವಾಹ ಆಗಿದ್ದಾರೆ ಅಂತ ಎಫ್ಐಆರ್ನಲ್ಲಿ ಮಹಿಳೆ ಶ್ವೇತಾ ನೀಡಿರುವ ವಿವರಗಳು ಹೀಗಿವೆ. ಚೆನ್ನಾಗಿಯೇ ದಾಂಪತ್ಯ ಜೀವನ ನಡೀತಾ ಇದ್ದಾಗ ಹೊಸ ಬಿಸ್ನೆಸ್ ಆರಂಭಿಸುವುದಾಗಿ ಹೇಳಿ 17 ಲಕ್ಷ ರೂಪಾಯಿಗಳನ್ನು ಬ್ಯಾಂಕ್ ಖಾತೆ ಮೂಲಕವೇ ನಿಶಾಂತ್ ಪಡೆದುಕೊಂಡಿದ್ದ. ಅಲ್ಲದೆ 12.5 ಲಕ್ಷ ರೂಪಾಯಿಗಳನ್ನು ನಗದಾಗಿ ಪಡೆದುಕೊಂಡಿದ್ದಾನೆ. 20 ಗ್ರಾಂ ಬಂಗಾರದ ಆಭರಣವನ್ನ ತನ್ನದೇ ಹೆಸರಿನಲ್ಲಿ ಅಡವಿಟ್ಟು ಹಣ ಪಡೆದಿದ್ದಾನೆ ಅಂತ ಶ್ವೇತಾ ದೂರಿನಲ್ಲಿ ಹೇಳಿದ್ದಾರೆ. ಮದುವೆಯಾಗಿ 1.5 ವರ್ಷಗಳ ನಂತರ ನಿಶಾಂತ್ ತನ್ನ ಮೊದಲ ಹೆಂಡತಿಯಿಂದ ವಿಚ್ಛೇದನ ಪಡೆದಿಲ್ಲ ಅನ್ನೋ ವಿಚಾರ ಗೊತ್ತಾಯಿತು. ಮೊದಲ ಹೆಂಡತಿ ಚಂದನಾ ಮತ್ತು ಮಗುವಿನೊಂದಿಗೆ ಸಂಸಾರ ನಡೆಸ್ತಾ ಇದ್ದ. ಆನಂತರ ಕೌಟುಂಬಿಕ ಜಗಳಗಳಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದೂ ಆಗಿದೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ. ನ್ಯಾಯಕ್ಕಾಗಿ ಶ್ವೇತಾ ಅವರು ಈಗ ಪೊಲೀಸರ ಮೊರೆ ಹೋಗಿದ್ದಾರೆ. ಇದೊಂದು ಕುತೂಹಲಕಾರಿ ಪ್ರಕರಣ. ಬಂಡೀಪುರದ ರೆಸಾರ್ಟ್ನಲ್ಲಿ ಇದ್ದಂಥ ನಿಶಾಂತ್ ಕುಟುಂಬ ಕಣ್ಮರೆಯಾಗಿದೆ ಅನ್ನೋ ಪ್ರಕರಣಕ್ಕೆ ಈಗೊಂದು ಟ್ವಿಸ್ಟ್ ಸಿಕ್ಕಿದೆ. ಆ ಕುಟುಂಬ ಕಣ್ಮರೆಯಾಗಿದೆ ಅಂತ ಹೇಳಿ ಚರ್ಚೆಯಾಗಿತ್ತು. ಪೊಲೀಸರ ಮುಂದೆನೂ ಸಹ ಪ್ರಕರಣ ಬಂದಿತ್ತು. ಈಗ ಆ ಕುಟುಂಬದ ವಿರುದ್ಧ ಶಿವಮೊಗ್ಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ಕೇಸ್ ದಾಖಲಾಗಿತ್ತು. ಹಿಂದೆ ಬೆಂಗಳೂರು ಮೂಲದ ನಿಶಾಂತ್ ಮತ್ತು ಅವರ ಪತ್ನಿ ಚಂದನಾ ವಿರುದ್ಧ ಶಿವಮೊಗ್ಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿತ್ತು. ಫೆಬ್ರವರಿ 2ನೇ ತಾರೀಕೆ ಈ ಕೇಸ್ ಬುಕ್ ಆಗಿತ್ತು. ಆ ಕೇಸಲ್ಲಿ ಏನು ಹೇಳಿದ್ದಾರೆ ದೂರುದಾರರು ಅಂದರೆ, ರಿಪ್ಪನ್ಪೇಟೆಯ ಮಹಿಳೆ ಮತ್ತು ಹೊಸನಗರದ ಮಹಿಳೆಯವರವರಿಗೆ ವಂಚನೆ ಆಗಿದೆ ಅಂತ ದೂರಲ್ಲಿ ಹೇಳಲಾಗಿತ್ತು. ಮೆಟ್ರೋ ಮನೆಯಲ್ಲಿ ನಿಶಾಂತ್ ವಿವರ ಹಾಕಿದ್ರು. ಆಗ ಈ ದೂರುದಾರರಿಗೆ ನಿಶಾಂತ್ ಪರಿಚಯ ಆಗಿತ್ತು. 9 ವರ್ಷಗಳ ಹಿಂದೆ ಚಂದನಾ ಅನ್ನೋರ ಜೊತೆ ಮದುವೆ ಆಗಿತ್ತು. ಈಗ ವಿಚ್ಛೇದಿತನಾಗಿದ್ದೇನೆ, ಡೈವರ್ಸ್ ಆಗಿದೆ ಅಂತ ಹೇಳಿ ದಾಖಲೆಗಳನ್ನು ತೋರಿಸಿದ್ರು. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳ್ಕೊಂಡಿದ್ರು ನಿಶಾಂತ್. ನಂತರ 2022ರಲ್ಲಿ ಡಿಸೆಂಬರ್ 8ರಂದು ಕಡೂರು ತಾಲೂಕಿನ ತರುವನಹಳ್ಳಿಯ ಕಾಲಭೈರವೇಶ್ವರ ದೇವಾಲಯದಲ್ಲಿ ಮದುವೆನೂ ಆಗಿತ್ತು ಶ್ವೇತಾ ಅವರು. ಈಗ ಶ್ವೇತಾ ಅವರು ಕೊಟ್ಟಿರೋ ವಿವರ ಇದು. ದಾಂಪತ್ಯ ಜೀವನ ಚೆನ್ನಾಗಿ ನಡೀತಾ ಇತ್ತು. ಆಗ ನಿಶಾಂತ್ ಹೊಸ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತೇಳಿ ಶ್ವೇತಾ ಅವರಿಂದ 17 ಲಕ್ಷ ರೂಪಾಯಿಗಳನ್ನು ಬ್ಯಾಂಕ್ ಮೂಲಕ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. 12.5 ಲಕ್ಷ ರೂಪಾಯಿಗಳನ್ನು ನಗದಾಗಿ ತಗೊಂಡಿದ್ದಾರೆ. 20 ಗ್ರಾಂ ಬಂಗಾರವನ್ನು ಶ್ವೇತಾ ಅವರ ಹೆಸರಲ್ಲೇ ಅಡ ಇಟ್ಟು ಹಣ ಪಡೆದಿದ್ದಾರೆ. ಆ ಬಂಗಾರದ ಏನು ಗೋಲ್ಡ್ ಲೋನ್ ಇತ್ತು ಆ ಹಣವನ್ನು ಸಹ ನಿಶಾಂತ್ ಪಡೆದಿದ್ದಾರೆ. ಇದೆಲ್ಲವನ್ನು ಸಹ ಶ್ವೇತಾ ದೂರಿನಲ್ಲಿ ಹೇಳಿದ್ದಾರೆ. ಆದರೆ 1.5 ವರ್ಷ ಆದ್ಮೇಲೆ ಗೊತ್ತಾಯಿತು ನಿಶಾಂತ್ ಹೇಳಿದ ಸುಳ್ಳು. ಮೊದಲ ಹೆಂಡತಿಯ ಜೊತೆಗೆ ವಿಚ್ಛೇದನ ಆಗಿಲ್ಲ, ಆ ಹೆಂಡತಿ ಜೊತೆನೇ ಸಂಸಾರ ಮಾಡ್ತಾ ಇದ್ದಾರೆ, ಮಗುವಿನ ಜೊತೆನೂ ಸಹ ಸಂಸಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿತ್ತು. ಆಗ ಕೌಟುಂಬಿಕ ಜಗಳ ಆಗಿ ಪೊಲೀಸ್ ಠಾಣೆ ಮುಂದೆನೂ ಹೋಗಿದ್ರು, ಪೊಲೀಸ್ ಠಾಣೆಗೂ ಹೋಗಿದ್ರು.
ಈಗ ಇಷ್ಟೆಲ್ಲ ಅನ್ಯಾಯ ಆಗಿದೆ ಅಂತ ಹೇಳಿ ಶ್ವೇತಾ ಅವರು ಈಗ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ, ಕೇಸ್ ಬುಕ್ ಆಗಿದೆ.